ಕೇಳ್ರಪ್ಪ ಕೇಳ್ರಿ, ಜಾಜಿ ಜಂಬಲ್ ದಿನ್ನಿ ಅವರು ಅರ್ಜೆಂಟ್ ಆಗಿ ಮೀಟಿಂಗ್ ಕರೆದಿದ್ದಾರೆ, ಎಲ್ರು ಬರಬೇಕು. ಏನಂತ ಯಾರಿಗ್ ಗೊತ್ತು, ಮಸಾಲೆ ದೋಸೆಗೆ ದುಡ್ಡು ಕೊಟ್ರು ನಾನು ಕರೆದೆ. ಬೇರೆ ಚಂಪಾ ಜಮೀನ್ ಪ್ರಾಬ್ಲಮ್ ಇದೆ ಅಂತ ಹಳ್ಳಿಗೆ ಹೋದವಳು ಇನ್ನೂ ಬಂದಿಲ್ಲ. ಚಂಪಾ ಏನಾದ್ರೂ ವಾಪಸ್ ಬಂದ್ರೆ ಇಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಅವಳು ವಿಲೇಜ್ ಅಲ್ಲೇ ಇರು. ಏನಮ್ಮ ಮೀಟಿಂಗ್ ಕಲ್ದಿದ್ದು? ಲಿಸನ್ ಎವ್ರಿಬಡಿ, ನಾನಿವತ್ತು ಒಂದು ಹ್ಯಾಪಿ ನ್ಯೂಸ್ ನ ಶೇರ್ ಮಾಡ್ಕೊಳ್ಬೇಕು. ಅಣ್ಣ ಕಂಗ್ರಾಚುಲೇಷನ್. ಸಾಧನೆ ಮಾಡ್ಬಿಟ್ಟಲ್ಲೋ. ಮತ್ತೆ ನಾವು ಎಷ್ಟು ದಿನ ಅಂತ ಕಾಯೋಣ? ಶಟ್ ಅಪ್. ಸದಾಶಿವಂಗೆ ಅದೇ ಧ್ಯಾನ ಅಂತೆ. ನಾನ್ ಹೇಳಕ್ ಹೊರಟಿರೋದು, ಊರಿಂದ ನಮ್ಮ ಅಂಕಲ್ ಸೋಮಣ್ಣ ಅವರು ಬರ್ತಾ ಇದ್ದಾರೆ. ಅಲ್ಲ ಜಾಜಿ ಜಂಬಲ್ ದಿನ್ನಿ ಅವರೇ, ಇದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ಹೇಗಾಗುತ್ತೆ ಇದು? ಇದೆಯಲ್ಲ, ಇದು ನನ್ನ ಜೇಬಿಗೆ ಕತ್ತರಿ ಬೀಳೋ ಕಾರ್ಯಕ್ರಮ. ಜೊತೆಗೆ ನಮ್ಮ ಅಂಕಲ್ಗೆ ಬ್ಯೂಟಿಫುಲ್ ಆದ ಒಬ್ಳು ಗರ್ಲ್ ಇದ್ದಾಳೆ, ರಕ್ಷಿತಾ ಅಂತ, ಅವಳು ಬರ್ತಾ ಇದ್ದಾಳೆ. ಇದು ನಮಗೆ ಸಂತೋಷದ ವಿಷಯ. ಆ ನಿಮ್ಮ ಸೋಮಣ್ಣ ಅಂಕಲ್ ಎಷ್ಟು ದಿನ ಬೇಕಾದ್ರೂ ಈ ಮನೆಯಲ್ಲಿ ಇಟ್ಕೊಳ್ಳಿ, ಆ ರಕ್ಷಿತನ ಮುಖ ನೋಡ್ಕೊಂಡು ಬರೋ ಖರ್ಚಿನೆಲ್ಲ ಹಂಗಂಗೆ ಮಾತು ಬಿಡ್ತೀವಿ. ಈ ಮನೆಗೆ ಯಾವ್ದೇ ಹುಡುಗಿ ಬಂದ್ರು ಲೈನ್ ಹೊಡಿಯೋ ಕಾಂಟ್ರಾಕ್ಟ್ ನ ಪಾಂಡುರಂಗನೇ ತಗೊಂಡ್ಬಿಡ್ತಾನೆ. ನಮ್ಮ ಮಾತು ಕೇಳೋರು ಯಾರು ಇಲ್ವಾ? ಎಕ್ಸ್ಕ್ಯೂಸ್ ಮೀ, ಆಲ್ರೆಡಿ ರಕ್ಷಿತಾಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ. ಅಯ್ಯೋ ಭಗವಂತ, ನನ್ನ ಕನಸುಗಳನ್ನೆಲ್ಲ ಹಂಗಂಗೆ ನುಚ್ಚು ನೂರು ಮಾಡಾಕ್ ಬಿಟ್ಟಲ್ಲ. ಮ್ಯಾರೇಜ್ಗೆ ಅಂತ ಒಡವೆ ಸೀರೆ ಪರ್ಚೇಸ್ ಮಾಡಕ್ಕೆ ಅವ್ರು ಬರ್ತಿದ್ದಾರೆ. ಈ ಜ್ಯುವೆಲರಿ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ ನನಗೆ ಪರ್ಫೆಕ್ಟ್ ನೋಡಿ, ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾಂಡುರಂಗ ಯಾಕಪ್ಪ ಕಿವಿ ಮುಚ್ಕೊಂಡೆ? ಅಯ್ಯೋ, ದೊಡ್ಡವರೇ ಹೇಳ್ಬಿಟ್ಟಿದಾರಪ್ಪ, ಎನ್ನ ಕಿವುಡನ ಮಾಡಯ್ಯ ತಂದೆ ಅಂತ. ಅದೇ ಯಾಕೆ ಅಂತ. ಈ ಹೆಂಗಸರುಗಳು ಒಡವೆ ವಿಷಯ ಬಟ್ಟೆ ವಿಷಯನ ಮಾತಾಡುವಾಗ ಗಂಡಸರು ಕಿವಿ ಮುಚ್ಕೊಂಡ್ಬಿಟ್ರೆ ಜೇಬಿಗೆ ಕತ್ರಿ ಬೀಳಲ್ವಲ್ಲಪ್ಪ, ಅದೇ. ಡೋಂಟ್ ವರಿ, ಜೇಬ್ಗೆ ಕತ್ರಿ ಬೀಳೋದು ನಮ್ಮ ಅಂಕಲ್ಗೆ. ಹಲೋ ಹಲೋ ಅಂಕಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ಸೂಪರ್. ಹಾಯ್ ರಕ್ಷಿತಾ. ಏ ರಕ್ಷಿತಾ, ನನ್ ಗುರ್ತು ಸಿಕ್ಕಿತಾ? ಸಿಕ್ಕಿದ್ರು ಅಷ್ಟೇ. ಮುಂದಿನ ತಿಂಗಳು ನನ್ನ ಮಗಳು ಮದುವೆ. ಅಂಕಲ್, ಬಟ್ಟೆ ಬರೇ ಒಡವೆಗಳನ್ನು ಖರೀದಿ ಮಾಡಕ್ ತಾನೆ ನೀವು ಬಂದಿರೋದು? ನಿಮ್ ಜೊತೆ ಸೆಲೆಕ್ಷನ್ಗೆ ಜಾಜಿ ಅವ್ರು ಬರ್ತಿದಾರೆ. ನಾ ಬರಕ್ ಮೊದಲ ವಿಷಯ ತಲ್ಪಿಟ್ಟಿದೆ. ಎಸ್, ನಾನೇ ಎಲ್ಲರನ್ನು ಮೀಟಿಂಗ್ ಕರೆದು ಎಕ್ಸ್ಪ್ಲೈನ್ ಮಾಡಿ. ಅಲ್ವಾ ಈ ಬಹಳ ಚುರುಕು. ಒಂದು ವಿಷಯನ ಮೆಗಾ ಸೀರಿಯಲ್ ತರ 10 ಎಪಿಸೋಡ್ ಹೇಳಿದ್ದೇನೆ, ಒಂದೇ ಸೀನ್ ಮುಗಿಸ್ಬಿಟ್ಟಿಲ್ಲ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ನೀವ್ ಯಾಕೆ ಎದ್ದು ಬರಕ್ ಹೋದ್ರಿ? ಇದು ಬೆಡ್ ಕಾಫಿ. ಬೆಳಿಗ್ಗೆ ಮುಖ ತೊಳಿದೆ, ಕಾಫಿ ಕುಡಿಬಾರ್ದಮ್ಮ. ಓ, ಬಾಯಲ್ಲಿರೋ ಕೀಟಾನ್ಗಳು ಫೈಟಿಂಗ್ ಆಡುತ್ತೆ ಅಂತನಾ? ನನ್ನ ಮಗಳಲ್ಲಿ ರಕ್ಷಿತ ಕಾಣ್ತಾನೆ ಇಲ್ವಲ್ಲ? ನಾನು ಬೆಳಿಗ್ಗೆಯಿಂದ ಹುಡ್ಕಾಡ್ದೆ, ಕಾಣಿಸ್ತಾನೆ ಇಲ್ಲ. ನಂತರ ಹೇಳ್ದೆ ಕೇಳಿದೆ ಎಲ್ಲೋ ಹೋದವಳು. ನಂಗೆ ಗೊತ್ತಿಲ್ಲ, ಅವಳು ಕಾಣಿಸ್ತಾ ಇಲ್ಲ, ಜೊತೆಗೆ ನಮ್ಮ ಅಣ್ಣನೂ ಕಾಣಿಸ್ತಾ ಇಲ್ಲ. ಪಲ್ಲು, ನನ್ನ ಹಬಿಯಲ್ಲಿ ಕಾಣಿಸ್ತಾನೆ ಇಲ್ಲ. ರಾತ್ರಿ ಆದ್ರೆ ನೀವು ಅಣ್ಣಂಗೆ ಚಾಪೆ ದಿಂಬು ಕೊಟ್ಟು ಆಚೆ ಹಾಕ್ತೀರಾ, ಬೆಳಿಗ್ಗೆ ಆದ್ರೆ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತ ಯಾರಿಗ್ ಗೊತ್ತು? ಆಗ್ಲಿಂದ ಫೋನ್ ಮಾಡ್ತಾನೆ ಇದೀನಿ, ಅವ್ರು ರಿಸೀವ್ ಮಾಡ್ತಿಲ್ಲ. ಜಾಜಿ ಅವರೇ, ರಕ್ಷಿತಂಗೆ ನಂದಿ ಬೆಟ್ಟ ನೋಡ್ಬೇಕಿತ್ತಂತೆ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಇಬ್ಬರು ಒಟ್ಟಿಗೆ ನಂದಿ ಬೆಟ್ಟಕ್ಕೆ ಹೋದ್ವಾ? ಹೌದು ಅಂಕಲ್, ಅವ್ರಿಬ್ರನ್ನ ತಡೆದಿದ್ದಕ್ಕೆ ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಅಂತ ಏಕವಚನದಲ್ಲಿ ನಾನು ಮಾತಾಡ್ಸ್ಬಿಟ್ರು. ಹೋಗ್ಲಿ ಬಿಡಿ, ನಂದಿ ಬೆಟ್ಟದಲ್ಲಿ ಯೋಗ ನಂದೀಶ್ವರ, ಭೋಗ ನಂದೀಶ್ವರ ಇದ್ದಾಳೆ. ಕೇವಲ ದರ್ಶನ ಮಾಡ್ಕೊಂಡು ಬರ್ತಾರೆ. ಮತ್ತೆ ಪಾಂಡುರಂಗ ನಂದಿ ಬೆಟ್ಟಕ್ಕೆ ಹೋಗಿರೋದು ದೇವ್ರ ದರ್ಶನಕ್ಕಲ್ಲ, ಅದು ಲವರ್ ಸ್ಪಾಟ್ ಅಂತ. ಏನಯ್ಯ ಹೇಳ್ತಾ ಇದೀಯ ನೀನು? ಮುಂದಿನ ತಿಂಗಳು ನನ್ನ ಮಗಳು ಮದುವೆ, ಗೊತ್ತಾ? ಅಂಕಲ್, ನಿಮ್ಗಿನ್ನೂ ನಮ್ಮ ಭಾವನ ವಿಷಯ ಗೊತ್ತಿಲ್ಲ. ಅವ್ರ ಒಂಥರ ರಸಿಕಾ ಪಾರ್ಟ್ 2 ಇದ್ದಂಗೆ. ಫೋನ್ ಮಾಡ್ತಾನೆ ಇದೀನಿ, ನಾಟ್ ರೀಚಬಲ್ ಅಂತ ಬರ್ತಿದೆ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಅಂದ್ಮೇಲೆ ಅವರು ಬೆಟ್ಟದ ತುದಿಗೆ ರೀಚ್ ಆಗಿದ್ದಾರೆ ಅಂತ ಅರ್ಥ. ಏನಪ್ಪ, ಒಳ್ಳೆ ಬಾಲ ಸುಟ್ಟ ಬೆಕ್ಕಿನ ಥರ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದೆಯಲ್ಲ. 10 ಗಂಟೆ ಬಂತಲ್ಲ ಬಿಡು, ಹೋಗಪ್ಪ ಊಟ ಮಾಡು. ಅಲ್ಲಮ್ಮ, ನಾಳೆ ಮದುವೆ ಆಗ್ಬೇಕಾಗಿರೋ ಹುಡುಗಿ ಈಗ ಹೇಳಿದೆ ಕೇಳ್ದು ಹೋಗಿದ್ದಾಳೆ ಅಂದ್ರೆ ಏನಮ್ಮ ಅರ್ಥ? ಅಪರೂಪಕ್ಕೆ ಬಂದಿದ್ದಾಳೆ, ನಂದಿ ಬೆಟ್ಟ ನೋಡ್ಬೇಕು ಅಂತ ಹೋಗಿದ್ದಾಳೆ. ಇಷ್ಟು ಅವಳು ಹೋಗಿರೋದು ನನ್ನ ಮಗನ ಜೊತೆ. ನನ್ನ ಮಗನ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ನೋಡಪ್ಪ, ನೀನು ಕಾಯೋ ಹಾಗಿದ್ಲೆ ಕಾಯಿ. ನನಗೆ ನಮ್ಮ ಯಜಮಾನರು ಕನಸಿಗೆ ಬರೋ ಹೊತ್ತಾಯ್ತು, ನಾನು ಹೋಗಿ ಮಲಗ್ತೀನಿ. ಅಂಕಲ್, ಫೋನ್ ರಿಂಗ್ ಆಗ್ತಾ ಇದೆ. ಹಲೋ, ಏನಿದು? ಎಲ್ಲಿಗೆ ಹೋಗಿದ್ಯಾ? ಇಷ್ಟೊತ್ತು ಅಂದ್ರೆ ಏನೇ ಅರ್ಥ? ನೀನಾ? ಇಲ್ಲ, ಇನ್ನು ಪಂಚಾಯತ್ ಮುಗ್ದಿಲ್ಲ, ಮುಗಿಸ್ಕೊಂಡ್ ಬರ್ತೀನಿ, ಬಾಯ್. ನನ್ನ ಹೆಂಡ್ತಿದಮ್ಮ ಪರ್ಚೇಸ್ ಮುಗಿತಾ ಅಂತ ಕೇಳ್ತಾ ಇದ್ದಾಳೆ. ಈ ಉಳಿದ ಹೇಳಿದೆ ಕೇಳಿದ್ರೆ ಎಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ. ಪಲ್ಲು, ರಕ್ಷಿತಾ ನಂದಿ ಬೆಟ್ಟಕ್ಕೆ ಹೋಗಿರೋದು ನಿಮ್ಮ ಅಣ್ಣನ ಜೊತೆಗೆ. ಅವ್ರು ಇವತ್ತು ರಾತ್ರಿನೇ ಬರ್ತಾರೋ ಅಥವಾ ನಾಳೆ ಸೂರ್ಯೋದಯ ಮುಗಿಸ್ಕೊಂಡ್ ಬರ್ತಾರೋ ಗೊತ್ತಿಲ್ಲ. ಪಾಪ, ಅಣ್ಣ ಮನೆಗೆ ಬಂದು ಏನ್ ಮಾಡ್ಬೇಕು ಹೇಳಿ? ಏನು ನೀನ್ ಹೇಳೋ ಮಾತಿನ ಅರ್ಥ? ಅಲ್ಲ ಅಂಕಲ್, ಹಸುಗೆ ಮನೆಯಲ್ಲಿ ಹುಲ್ ಸಿಗದೆ ಇದ್ರೆ ಅದು ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೆ ಹೋಗುತ್ತೆ? ಪಕ್ಕದ ತೋಟಕ್ಕೆ ಹೋಗುತ್ತೆ. ಪಲ್ಲು, ವಾಟ್ ಯು ಮೀನ್? ಮೀನು ಮೊಸಳೆ ಎಲ್ಲ ನಮ್ಮ ಮನೆ
ಮನೆಯಲ್ಲಿ ಬೇಯಿಸಬಾರ್ದು. ನಾನು ಹೇಳಿದ ವಿಷಯ ಹಸು ಗೊತ್ತು, ಹುಲ್ಲಿಗೆ ಗೊತ್ತು. ರೂಮ್ಗೆ ನೋ ಎಂಟ್ರಿ ಅಂತ ಬೋರ್ಡ್ ಹಾಕೋರ್ಗೆ ಏನ್ ಗೊತ್ತಾಗುತ್ತೆ? ಅದೆಲ್ಲ ಬೇಕಾಗಿಲ್ಲ. ನನ್ನ ಹಬ್ಬಿ ರಕ್ಷಿತನ ಕರ್ಕೊಂಡು ಹೋಗಿದ್ದು ರಾಂಗ್. ಅಣ್ಣಂಗೆ ನೀವು ರೈಟ್ ಹೇಳಿದಿದ್ರೆ ಅಣ್ಣ ಯಾಕೆ ರಾಂಗ್ ರೂಟ್ ಹೋಗ್ತಾ ಇದ್ದ? ನಿಮ್ ಮಾತನ್ನ ಕೇಳಕ್ಕೆ ಆಗ್ತಾ ಇಲ್ಲ ನನಗೆ. ನಾವು ಈ ವಿಷಯದಲ್ಲಿ ಆಲ್ರೆಡಿ ಕ್ಯೂರ್ ಆಗಿದ್ದೀವಿ. ನೀವು ನಮ್ಮ ಸಂಘ ಸೇರ್ಕೊಂಬಿಡಿ. ಏನಮ್ಮ ಯಾಕೆ ಇಷ್ಟು ಲೇಟು? ಎಲ್ಲೋಗಿದೆ? ಅದು ನಾನು ಪಾಂಡುರಂಗ ನಂದಿ ಬೆಟ್ಟಕ್ಕೆ ಹೋಗಿದ್ವಿ. ಕೊನೆ ಬಸ್ಸಿಗೆ ಬಂದ್ವಿ. ಬರ್ತಾ ಅದು ಪಂಚರ್ ಆಗೋಯ್ತು. ಅದಕ್ಕೆ ಉಸಿರು ತುಂಬಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟತ್ತಾಗೋಯ್ತು. ನನಗೆ ಇಲ್ಲಿ ಉಸಿರು ಹೋಗ್ತಾ ಇತ್ತು. ಯಾಕೆ ಯೋಚನೆ ಮಾಡ್ತೀರಾ? ನಾನಿದ್ದೀನಲ್ಲ, ಪಂಚರ್ ಆಗ್ತೀನಿ. ಸಾಕು ನಿಲ್ಸ ಈ ತರ ಹೇಳ್ತಾನ. ರಕ್ಷಿತಾ, ನಮ್ಮ ಅಣ್ಣ ನಂದಿ ಬೆಟ್ಟದಲ್ಲಿ ಏನ್ ತೋರಿಸಿದ್ರು? ನಂದಿ ಬೆಟ್ಟ ಪೂರ್ತಿ ತೋರಿಸಿದ್ರು. ಅಲ್ಲಿ ಪ್ರೇಮಿಗಳು ಬಿದ್ದು ಸಾಯೋದಕ್ಕೆ ಒಂದು ಟಿಪ್ಪು ಡ್ರಾಪ್ ಇದೆ. ಇಷ್ಟಪಟ್ಟವ್ರ ಜೊತೆ ಮನೆ ಮಂದಿ ಮದ್ವೆ ಮಾಡ್ಲಿಲ್ಲ ಅಂತಂದ್ರೆ ಆ ಪ್ರೇಮಿಗಳಿಬ್ರು ಅಲ್ಲಿಗೆ ಹೋಗಿ ಅಲ್ಲಿಂದ ದುಡುಮ್ ಅಂತ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾರಂತೆ. ರಕ್ಷಿತಾ, ಹಳೆ ಕತೆ ಸಾಕು. ದೊಡ್ಡವ್ರು ಒಪ್ಕೊಂಡ್ಮೇಲೆ ಮುಗಿದೋಯ್ತು. ನಾವು ನೋಡ್ರ ಗಂಡು ಚೆನ್ನಾಗೇ ಇದ್ದಾನೆ. ಅವನನ್ನ ನೀನು ಮದುವೆ ಆಗ್ತಿದ್ಯಾ? ನೆನ್ಪಿಟ್ಕೋ. ಅಯ್ಯೋ, ಸ್ವಲ್ಪ ಇದೆ ಅಂಕಲ್. ರಕ್ಷಿತಾ, ನಮ್ಮ ಅಣ್ಣ ಇನ್ನೇನೇನು ತೋರಿಸ್ತಾ? ಎತ್ತರವಾದ ಸ್ಥಳದಲ್ಲಿ ನಿಲ್ಸಿ ಹಗಲತ್ತಲ್ಲಿ ಆಕಾಶ ನೋಡು ಅಂದ್ರು. ನಾನು ಆಕಾಶ ನೋಡಿದಾಗ ಚಂದಮಾಮ ತೇಲ್ಕೊಂಡು ಹೋಗ್ತಾ ಇದ್ದ. ಎಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದ? ನಾನು ಕೇಳ್ದೆ ಪಾಂಡುರಂಗ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ. ಹನಿಮೂನ್ಸ್ ಕಪಲ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ತಾ ಇದೆ ಅಂತ ಹೇಳಿದ್ರು. ರಕ್ಷಿತಾ, ಮಾತು ಸ್ಟಾರ್ಟ್ ಮಾಡು. ಇನ್ಮೇಲೆ ನನ್ನನ್ನು ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗಾಗಿಲ್ಲ. ಜಾಜಿ, ಅಲ್ಲಿ ಎಷ್ಟು ಜನ ಪ್ರೇಮಿಗಳಿದ್ರು ಗೊತ್ತಾ? ಎಲ್ಲಿ ನೋಡಿದ್ರು ಅವರೇ ಕೈ ಕೈ ಹಿಡ್ಕೊಂಡು ಹೋಗೋದೇನು, ಒಬ್ರಿಗೊಬ್ರು ತಪ್ಕೊಳ್ಳೋದೇನು. ಅವ್ರೆಲ್ಲ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಸಾಕು ಮಾತಾಡಿದ್ದು. ಹೋಗಿ ಊಟ ಮಾಡ್ಕೊಂಡು ಬಿದ್ಕೋ. ಅಂಕಲ್, ನೀವು ಊಟ ಮಾಡಲ್ವಾ? ಈ ಮಾತುಗಳನ್ನ ಕೇಳಿ ನನ್ಗೆ ಹೊಟ್ಟೆ ತುಂಬೋಯ್ತಮ್ಮ. ಹಾಗಿದ್ರೆ ಉಳಿದಿರೋದಕ್ಕೆ ಒಗ್ಗರಣೆ ಹಾಕಿ ನಾಳೆ ಚಿತ್ರಾನ್ನ ಮಾಡಿ ಇವ್ರಿಗೆ ಬಡಿರಿ. ಅಂಕಲ್, ಕಾಫಿ. ಎಲ್ಲಮ್ಮ ನನ್ನ ಮಗಳು ರಕ್ಷಿತಾ ಕಾಣ್ತಾ ಇಲ್ಲ? ನಂಗೆ ಗೊತ್ತಿಲ್ಲ ಅಂಕಲ್ ಎಲ್ಲೋಗಿದ್ದಾಳೆ ಅಂತ. ಮತ್ತೆ ನಿಮ್ಮಣ್ಣ ಅವಳು ಕಾಣಿಸಿಲ್ಲ ಅದ್ರ ಮೇಲೆ ನಮ್ಮ ಅಣ್ಣ ಕಾಣಿಸ್ತಾನ? ಎಲ್ಲೋಗಿರ್ಬೋದು? ನಂದಿ ಬೆಟ್ಟಕ್ಕೆ ಹೋದ್ರೆ ಕೆಮ್ಮಣ್ಗುಂಡಿಗೆ ಹೋಗದೆ ಇರ್ತಾರ? ಜಾಜಿ, ಬಾಮ್ಮ ಇಲ್ಲಿ. ನಿನ್ ಗಂಡ ಮಾಡ್ತಾರ ಸರಿನಾ? ನಾನು ಬಂದಿರೋದು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ, ನನ್ನ ಮಗಳಿಗೆ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ. ಹಬ್ಬಿ ಕಮ್ಮಿಯ ಸ್ವಲ್ಪ ಇರ್ರಿ. ಹತ್ರ ಬಂದಾಗ ದೂರ ತಳ್ತೀರ, ದೂರ ಇದ್ರೆ ಹೊಟ್ಟೆ ಹುರ್ಕೋತೀರಪ್ಪ ನೀವು. ಏನೇ ಟಾಕ್ ಮಾಡೋದಿದ್ರು ನನ್ನ ಹತ್ರನೇ ಟಾಕ್ ಮಾಡ್ಬೇಕು. ಅಯ್ಯೋ ಶಿವನೇ, ನಾನು ಈ ಲವ್ ಬಗ್ಗೆ ಮಾತಾಡ್ಬೇಕು ಅಂತ ಮಾತಾಡ್ತೀರಾ? ನೀವು ವಾತ್ಸಾಯನ ಮಹಾಮುನಿ ಇದಾನಲ್ಲ, ಅವನ ಬಗ್ಗೆ ವಿಚಾರ ಸಂಕಿರಣ ಏರ್ಪಡಿಸ್ಬೇಕು ಅಂತ ಇದ್ದೀನಿ. ನೀವು ಅಲ್ಲಿಗೆ ಬರ್ತೀರಾ? ಮೀನು ಮೊಸಳೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಕಣ್ರಿ. ಇವತ್ತವರೆಗೂ ಒಂದು ಕೋಳಿ ಮೊಟ್ಟೆನೇ ಬೇಯಿಸ್ಕೊಟ್ಟಿಲ್ಲ. ರಕ್ಷಿತಾ, ನೀನು ಹೇಳು, ಆ ಚಂದ್ರ ಎಲ್ಲಿಗೋ ಹೋಗ್ತಾನೆ ಅಂತ ನಾನು ಹೇಳಿದ್ದೆ. ಅವನು ಎಲ್ಲಿಗೆ ಹೋಗ್ತಾನೆ? ರಕ್ಷಿತಾ, ನೀನ್ಯಾಕೆ ಅವ್ರ ಹತ್ರ ಇದೆಯಾ? ಕಮ್ಮಿಯ ಮಾತಾಡುವಾಗ ಅರ್ಧದಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಮಾತಾಡೋರ್ಗೆ ಆನಂದ ಸಿಕ್ಕಲ್ಲ ಕಣ್ರಿ. ಇನ್ನು ಅರ್ಧ ವಿಷಯನ ನನ್ನ ಹತ್ರನೇ ಟಾಕ್ ಮಾಡಿ. ನಾನು ಮಾತಾಡೋದಾದ್ರೆ ರಕ್ಷಿತಾನ ಜೊತೆ ಮಾತ್ರ. ಪಾಂಡುರಂಗ, ಏನಪ್ಪ ಹೇಳ್ತಾ ಇದೆಯಾ ನೀನು? ನೋಡು ಮಾಮ, ನಾನು ಈಗ ಹೇಳ್ತೀನಿ ಅಂತ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ಬೇಡ. ಈ ಲವ್ನಾಗ್ಲಿ ಅಲಸಲಣ್ಣನಾಗ್ಲಿ ಜಾಸ್ತಿ ದಿನ ಮುಚ್ಚಿಡಕ್ ಆಗಲ್ಲ. ಹಬ್ಬಿ, ನೀವು ನನ್ನನ್ನ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ? ಮಹಿಂದಿ, ನಾನು ನಿಮ್ಮನ್ನ ಮದುವೆ ಆಗಿದ್ದು ಈ ಸರ್ಕಾರಿ ಸ್ಕೀಮ್ ನಲ್ಲಿ ಆಶ್ರಯ ಮನೆ ಕೊಡ್ತಾರಲ್ಲ, ಅದನ್ನ ತಗೊಂಡಂಗ ಆಯ್ತು ಕಣ್ರಿ. ಕಿಟಕಿ ಇಲ್ಲ, ಬಾಗ್ಲಿಲ್ಲ, ಬೆಡ್ ಅಂತೂ ಮೊದಲೇ ಇಲ್ಲ. ಅಲ್ಲ ಕಣ್ರಿ, ಈ ಚಾಪೆ ದಿಂಬನ್ ಸುತ್ತಿಡೋದಕ್ಕೆ ಮನೆ ಅಂತಾದ್ರೂ ಯಾಕ್ರಿ ಬೇಕು? ಈಗ ನಿಮ್ ಇಂಟೆನ್ಷನ್ ಏನು? ನಾನು ರಕ್ಷಿತನ ಮದುವೆ ಆಗ್ತಾ ಇದ್ದೀನಿ. ದೇವ್ರೆ, ಯಾವ್ದೋ ಕಾಗೆಯಿಂದ ತಪ್ಪಬೇಕು ಹೋಗಿ ಹತ್ತಿನ ಬಾಯಿಗೆ ಹಾಕಾಗಲ್ಲ. ಅದು ಯಾವ ಹುಡುಗ ಇವಳು ಹಿಂದಿದ್ದ ಅಂತ ಇಲ್ಲಿ ಕರ್ಕೊಂಬಂದ್ರೆ ಇವನ್ ಗಡ್ಜುಳದ. ಅಂಕಲ್, ಯು ಡೋಂಟ್ ವರಿ, ಇವ್ರ ಹಾರಾಟ ನನ್ನ ಹತ್ರ ನಡೆಯಲ್ಲ. ಈ ಮ್ಯಾಟರ್ನ ನಾನೇ ಸೆಟ್ಲ್ ಮಾಡ್ತೀನಿ. ಪದ್ಮಜ, ನಮ್ಮ ಮಹಿಳಾ ಸಂಘದ ನೆಕ್ಸ್ಟ್ ಪ್ರಾಜೆಕ್ಟ್ ಚೈಲ್ಡ್ ಲೇಬರ್. ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಕೆಲವೊಂದು ಮನೆಗಳಲ್ಲಿ ಕೆಲಸ ಮಾಡೋ ಮಕ್ಕಳಿಗೆ ಆ ಮನೆಯವರು ತುಂಬಾನೇ ಟಾರ್ಚರ್ ಕೊಡ್ತಾರೆ. ಅಂಥವ್ರನ್ನ ಫೈಂಡ್ ಮಾಡಿ ಪ್ರಿಸನ್ನಿಗೆ ಕಳಿಸ್ಬೇಕು. ಮೈ ಡಿಯರ್ ಪದ್ದು, ಪದ್ಮ, ಪದ್ಮಜ, ಇಲ್ಲಿ ನೋಡಿ, ಈಕೆ ರಕ್ಷಿತಾ. ರಕ್ಷಿತಾ ಅವರು ಪದ್ಮಜ. ಅವರು ನಮ್ಮ ಜಾಜಿಯವರ ಸಂಘದ ಹಳೆಯ ಆಧಾರ ಸ್ತಂಭ. ಆ ಸ್ತಂಭ ಏನಾದ್ರೂ ಅಪ್ಪಿ ತಪ್ಪಿ ಬಿದ್ದೋಗ್ಬಿಡ್ತೋ, ಮಿಕ್ಕಿರೋ ಕಂಬಗಳೆಲ್ಲ ಹಂಗಂಗೆ ಕೂತು ಬಿಡ್ತಾವೆ. ಅವ್ರನ್ನ ಅವರು ಈ ಜಗತ್ತಿನ ಅತಿಲೋಕ ಸುಂದರಿ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ. ಪಾಂಡ್ರಂಗ್ ಅವರೇ, ನೀವು ನನ್ನ ತುಂಬಾ ಹೊಗಳ್ತಿದ್ದೀರಪ್ಪ. ನೋಡಿ, ಇದು ಅವರಿಗೆ ಹೊಗಳಿಕೆ. ಅದು ಪದ್ಮಜ ಅವರೇ, ಇವ್ರು ಯಾರು ಗೊತ್ತಾ? ನನ್ನ ವೈಫ್. ಯಾಕೆ, ಏನಾಯ್ತು? ಅಲ್ಲದೆ
ಕಡೆಯವರೆಗೂ ಒಬ್ಬರೇ ಚೀಫ್ ಮಿನಿಸ್ಟರ್ ಇರಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಏನಾದ್ರು ಹೇಳಿದಾರ? ಬಟ್ ಯು ಕಾಂಟ್ ಚೇಂಜ್ ದ ವೈಫ್, ನೋ? ನೀವು ಆರ್ಡಿನರಿ ವೈಫ್ ಆಗಿರ್ತೀರಾ, ರಕ್ಷಿತಾ ಎಕ್ಸಿಕ್ಯೂಟಿವ್ ವೈಫ್ ಆಗಿರ್ತಾಳೆ. ವಾಟ್ ಯು ಮೀನ್? ಈಗ ನೋಡಿ, ನೀವು ಯಾವ್ದಾದ್ರು ಒಂದು ಸಂಘನೋ ಅಥವಾ ಸಂಸ್ಥೆನೆ ತಗೊಳ್ಳಿ, ಅಲ್ಲಿ ಒಬ್ರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅಂತ ಇರ್ತಾರೆ. ಈ ಅಧ್ಯಕ್ಷರು ಬರೀ ನಾಮಕಾವಸ್ಥೆ, ಆದ್ರೆ ಎಲ್ಲಾ ಒತ್ತಡಗಳನ್ನು ನಿಭಾಯಿಸೋದು ಈ ಕಾರ್ಯದರ್ಶಿಗಳೇ. ಅವರೇ ಬಿಡಿಸಿ ಹೇಳ್ತೀರಾ? ನೋಡಿ ಪದ್ಮಜಾ ಅವರೇ, ಈ ರೆಡ್ ಕ್ರಾಸ್ ಸೊಸೈಟಿಗೆ ನಮ್ಮ ರಾಷ್ಟ್ರಪತಿಗಳು ಅಧ್ಯಕ್ಷರು. ಹಾಗಂತ ಎಲ್ಲಾ ಕಡೆ ಹೋಗಿ ಅವರೇ ಎಲ್ಲದನ್ನು ನಿಭಾಯಿಸ್ತಾರ? ಇಲ್ಲ, ಕಾರ್ಯದರ್ಶಿಗಳನ್ನು ಬಿಟ್ಟಿರ್ತಾರೆ, ಅವರು ಅದನ್ನೆಲ್ಲ ನಿಭಾಯಿಸ್ತಾ ಇರ್ತಾರೆ. ಅವರೇ, ನಿಮ್ ಕಾನ್ಸೆಪ್ಟ್ ಏನೋ ಚೆನ್ನಾಗಿದೆ, ಆದ್ರೆ ಜಾಜಿ ಮೇಡಮ್ ಅವ್ರದ್ದು ಏನ್ ತಪ್ಪಾಗಿದೆ? ನೋಡಿ ಪದ್ಮಜಾ ಅವರೇ, ನಮ್ಮಿಬ್ರಿಗೂ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಒಂದೇ ಒಂದು ದಿವಸ ಅವರು ನನ್ನೊಂದಿಗೆ ಪ್ರೀತಿಯಿಂದ ಮಾತಾಡಿಲ್ಲ, ತಲೆ ಸವರಿಲ್ಲ, ಕೈ ಹಿಡ್ಕೊಂಡು ವಾಕಿಂಗ್ ಬಂದಿಲ್ಲ, ಸಿನಿಮಾಗೆ ಬಂದಿಲ್ಲ. ಇದೆಲ್ಲ ಹಾಳಾಗೋಗ್ಲಿರಿ. ಮದುವೆ ಆಗಿ ಇಷ್ಟು ದಿನ ಆಯ್ತಾನೆ, ಒಂದೇ ಒಂದ್ಸಲನು ಡಿಂಗ್ ಡಾಂಗ್ ಇಲ್ಲ. ಅದಕ್ಕೆ ನಾನು ರಕ್ಷಿತನ ಮದುವೆ ಆಗ್ತಾ ಇದ್ದೀನಿ. ಅಲ್ಲೋ, ಇದರಲ್ಲಿ ನಮ್ಮ ಅತ್ತಿಗೆ ತಪ್ಪಿದ್ಯೋ ಆ ರಕ್ಷಿತನ್ ತಪ್ಪಿದ್ಯೋ ಅಂತ ಗೊತ್ತಾಗ್ತಿಲ್ವಲ್ಲ. ಪ್ರೀತಿ ಹೇಗ್ ಟರ್ನ್ ಆಗುತ್ತೆ ಅಂತ ಹೇಳಕ್ ಆಗಲ್ಲಪ್ಪ. ಬುದ್ಧಿ ಕಲ್ಸೋ ಉದ್ದೇಶನೂ ಇರ್ಬೋದಲ್ಲ. ಮೇನ್ ರೋಡ್ ಅಲ್ಲಿ ರೋಡ್ ಕ್ಲೋಸ್ ಅಂತ ಬೋರ್ಡ್ ಹಾಕಿದ್ರೆ ಏನ್ ಮಾಡ್ತೀರಾ? ಟೇಕ್ ಡಿವಿಯೇಷನ್ ಅಂತ ಇನ್ನೊಂದು ಬೋರ್ಡ್ ಇರುತ್ತೆ, ಆ ಕಡೆ ಹೋಗ್ತೀನಿ. ಹಾಗೇನೆ ನಮ್ಮ ಅಣ್ಣನು ಈಗ ಡಿವಿಯೇಷನ್ ತಗೊಳ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಅಣ್ಣ ರಕ್ಷಿತನ ಮದುವೆ ಆಗಕ್ ಹೊರಟಿದ್ದಾರೆ. ಆಗ್ಲಿ ಬಿಡು, ಗಂಡುಗಲಿ ವಂಶದಲ್ಲಿ ಹೇಗಿದ್ರು 5 ಮದುವೆ ಆಗೋ ಪ್ರಾವಿಷನ್ ಇದೆ. ಇದು ಕಾನೂನಿಗೆ ಏನು ವಿರುದ್ಧ ಆಗಲ್ಲ. ನೀನು ನನ್ನ ಅಗೇನ್ಸ್ಟ್ ಆಗಿ ಮಾತಾಡ್ತಿದ್ಯಾ? ಅದು ಅದಕ್ಕೆ ನಿಮ್ ಕಡೆಯಿಂದ ಸಮಥಿಂಗ್ ಬರ್ಲಿ ಅಂತ ದಿಸ್ ಥಿಂಗ್ ಹೇಳ್ದೆ. ರಕ್ಷಿತಾ, ಇಷ್ಟು ಜ್ಯುವೆಲ್ಲರ್ಸ್ ಯಾರಿಗೆ? ಇದು ನಿನಗೆ, ಥ್ಯಾಂಕ್ ಯು. ಮತ್ತೆ ಇದು ನಿನಗೆ, ಇದು ಕೂಡ ನಿನಗೇನೆ. ಥ್ಯಾಂಕ್ ಯು. ಹಾಗೆ ನಾನು ಕೂಡ ನಿನಗೆ. ಪಾಂಡುರಂಗ, ಇದುವರೆಗೂ ಯಾವ ಇಡಿಯೇಟು, ಯಾವ ರಾಸ್ಕಲ್ಲು, ಯಾವ ಸ್ಟುಪಿಡ್ ನನ್ನ ಇಷ್ಟೊಂದು ಲವ್ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ರಕ್ಷಿತಾ. ಏನಮ್ಮ ಜಾಜಿ, ಮನೆ ಕರ್ಸಿ ಅವಮಾನ ಮಾಡದ? ನನ್ನ ಕಣ್ಣೆದರಿಗೆ ನನ್ನ ಮಗಳು ಹಾಳಾಗ್ತಿದ್ದಾರೆ, ನೋಡ್ಕೊಂಡು ಸುಮ್ಮನಿದೆಯಲ್ಲ ನೀನು? ಯಾರೀ ಸಮಾಧಾನ ಮಾಡ್ಬೇಕಾಗಿತ್ತು? ಅವ್ರ ಅಪ್ಪ ನೀವ ಇವ್ರ? ನಾನು ಈ ಮನೆ ಅಳಿಯಾಗಿ ಎಷ್ಟು ಅಂತ ಹೇಳಿ ನಾನೇ ಬುದ್ಧಿ ಹೇಳ್ತೀನಿ. ಬಿಡು ಡ್ಯಾಡಿ, ಈಗಿನ ಕಾಲದಲ್ಲಿ ಬಲವಂತದ ಮದ್ವೆ ಎಲ್ಲ ನಡೆಯಲ್ಲ. ನಾನು ನನಗೆ ಇಷ್ಟ ಬಂದವ್ರನ್ನೇ ಮದ್ವೆ ಆಗ್ತೀನಿ. ನಾನು ಮೆಜಾರಿಟಿಗೆ ಬಂದಿದ್ದೀನಿ. ನೀವೇನಾದ್ರೂ ಬಲವಂತ ಮಾಡಿದ್ರೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲೇ ಮದ್ವೆ ಆಗ್ತೀನಿ. ಆದ್ರೆ ಪಾಂಡ್ರಂಗ ಮದ್ವೆ ಆಗಿದೆಯಮ್ಮ. ನೋಡು ಮಾಮ, ಆದ್ರೆ ಮಾವು ಮಾಡ್ಕೊಂಡಿದ್ದೆ ನಾನು. ಸ್ವಲ್ಪ ಇರು ಮಾಮ. ಈಗ ಮಾಮ, ಈ ಮೊಬೈಲ್ನಲ್ಲಿ ಕಾಣ್ತಾ ಇರೋ ದೃಶ್ಯಗಳು ನಿಮಗೆ ಗೊತ್ತಾಗ್ತಾ ಇದೆಯಾ? ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನನ್ನ ಬೆಡ್ರೂಮ್. ಸ್ವಲ್ಪ ಪಕ್ಕದಲ್ಲಿ ನೋಡಿ, ನೋಟ್ ಮಿಷನ್ ಬೋರ್ಡ್ ಅಂತ ಇದೆ ಗೊತ್ತಾ? ಅದನ್ನ ನನ್ನ ಹೆಂಡತಿ ನನಗೋಸ್ಕರ ಹಾಕಿರೋದು. ಗಂಡಂಗೆ ನೋ ಎಂಟ್ರಿನ? ಹೌದು, ಅದು ಅವ್ರಿಗೆ ಆಚಾರ. ಅದೇ ಮಾಡೋದು ನನಗೆ. ನೋಡಮ್ಮ, ಈ ದೃಶ್ಯಗಳನ್ನ ಒಂದೇ ಒಂದು ಸಲ ಆ ಲಾಯರ್ ಗುಂಡಣ್ಣನಿಗೆ ತೋರಿಸ್ಬಿಟ್ರೆ ಇವ್ರನ್ನ ಹಂಗಂಗೆ ಬಲಿ ಹಾಕ್ಬಿಡ್ತಾರೆ. ಹೌದಾ? ನಗ್ತಾ ಇರೋ ಸಂಸಾರಗಳಿಗೆ ಡೈವರ್ಸ್ ಕೊಟ್ಬಿಡ್ತಾನೆ. ಅಂದ್ಮೇಲೆ ಈ ತರ ಉಳುಕಿರೋ ಸಂಸಾರ ಬಿಡ್ತಾನೆ, ಜನ್ಮ ಜಾಲಾಡ್ಬಿಡ್ತಾನೆ. ನಾನು ಇಲ್ಲ ಇದ್ದೀನಲ್ಲ. ನೋಡಿ, ಹೋಗಿ ನನ್ನ ಹಬಿನ ಹಗ್ಗದಿಂದ ಟೈ ಮಾಡಿ. ಸುಮ್ನೆ ಕಟ್ಟಾಕಕ್ಕಾಗತ್ತಾ? ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಅಯ್ಯೋ, ನನ್ನ ಕಾರಿಗೆ ಕಪ್ಪಳ್ತೀಯ? ಸ್ವಲ್ಪ ಈ ಕಡೆ ಬನ್ರಿ, ಹಗ್ಗ ತಗೋತೀನಿ. ಬಾರ, ಮಸಾಲೆ ದೋಸೆ ತಿನ್ಕೊಂಬೋಣ. ನೀವಿಬ್ರು ಈಟ್ ಮಾಡಕ್ಕೆ ಅಂತ ಆಚೆ ಹೋದ್ರೆ ಇವ್ರನ್ನ ಯಾರು ವಾಚ್ ಮಾಡ್ತಾರೆ? ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ಮಸಾಲೆ ದೋಸೆ ತಿನ್ನೋದು ಬರೋದು. ಪ್ರೀತಿ ಮಾಡಬಾರದು, ಹತ್ರ ಬಂದ್ರೆ ಇಲ್ಲಿಂದನೇ ಟಿಪ್ಪು ಡ್ರಾಪ್ ಬಿದ್ದು ಸತ್ತೋಗ್ಬಿಡ್ತೀವಿ. ರಕ್ಷಿತಾ, ಇದು ನಿನಗೆ, ಮತ್ತೆ ಇದು ನಿನಗೆ. ಹಬಿ, ಸ್ವಲ್ಪ ಇಲ್ಲಿ ಬನ್ನಿ, ನಾನು ನಿಮ್ ಜೊತೆ ಟಾಕ್ ಮಾಡ್ಬೇಕು. ನೋಡಿ ಜಾಜಿ ಚಂಪಲ್ ತಿನ್ನಿಯವರೇ, ಹೊಸ ನೀರು ಬಂದ ಮೇಲೆ ಹಳೆ ನೀರು ಕೊಚ್ಕೊಂಡು ಹೋಯ್ತು ಅಂತಾರಲ್ಲ, ಹಾಗೇನೆ ಎಲ್ಲ ಮುಗ್ದೋಯ್ತು ಕಣ್ರಿ. ನೀವು ನೀನಾಸಂ ನಾಟಕದ 13ನೇ ಶೋ ಕೊಡ್ತಾ ಇದ್ರ, ಯಾವ ಡೈಲಾಗ್ ಹೇಳ್ತೀರಾ, ಹೇಗೆ ಬಿಹೇವ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತದೆ. ರಕ್ಷಿತಾ, ಎಲ್ಲ ಬಿಟ್ಟಾಕಿ ಮಳೆಗಾಲದ ಈ ತಣ್ಣನೆಯ ತಂಗಾಳಿಯಲ್ಲಿ
ತಣ್ಣಗೆ ಐಸ್ ಕ್ರೀಮ್ ತಿನ್ಕೊಂಬರೋಣ ಅದು ನನಗೆ ತುಪ್ಪ. ಅಲ್ಲಮ್ಮ ಜಾಜಿ, ನೀನು ಒಡವೆ ಸೆಲೆಕ್ಟ್ ಮಾಡ್ತೀಯಾ ಬಟ್ಟೆ ಸೆಲೆಕ್ಟ್ ಮಾಡ್ತೀಯಾ ಅಂತ ನನ್ನ ಮಗಳು ನೀನು ಕರ್ಕೊಂಡ್ಬಂದ್ರೆ ನೀನು ನಿನ್ನ ಗಂಡನ್ನೇ ಸೆಲೆಕ್ಟ್ ಮಾಡಿ ಅವಳಿಗೆ ಕಟ್ತಾ ಇದೆಯಲ್ಲ ಇದು ಸರಿನಾ? ಇದೀಗ ಅವ್ಳು ಭಾಳ ಹಾಳಾಗೋಯ್ತು ಗೊತ್ತಾ? ಅಯ್ಯೋ ಅಂಕಲ್, ಅದ್ರ ಜೊತೆಗೆ ನನ್ನ ಲೈಫು ಹಾಳಾಗ್ತಾ ಇದೆ. ಏನಮ್ಮ ದೇವರ ಕೊಟ್ಟಂಗೆ? ಶಾಸ್ತ್ರಿಗಳನ್ನ ಯಾರು ಕರೆಸಿದ್ದಾರೆ? ನಾನೇ ಕರೆಸಿದ್ದಮ್ಮ. ನನಗೂ ಮತ್ತು ರಕ್ಷಿತಂಗೂ ಎಂಗೇಜ್ಮೆಂಟ್ ಮಾಡಕ್ಕೆ. ಶಾಸ್ತ್ರಿಗಳೇ, ದಿನ ಹೇಗಿದೆ? ಈ ದಿವಸ ತುಂಬಾ ಚೆನ್ನಾಗಿದೆ. ಈ ದಿವಸ ನಿಶ್ಚಿತಾರ್ಥ ಮಾಡ್ಕೊಂಡ್ರೆ 100 ವರ್ಷ ಚೆನ್ನಾಗಿ ಬಾಳ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ನೀವೇನು ಹೇಳಲ್ಲ? ಮತ್ತೆ ತಡ ಹುಡುಗಿನ ಕರ್ಸ್ಬಿಡ್ತೀನಿ ಇದೆ. ಹುಡುಗಿನ ಕರ್ಕೊಂಬನ್ನಿಪ್ಪ. ನೀವಿಬ್ರು ಇವ್ರಿಗೆ ಹೆಲ್ಪ್ ಮಾಡ್ತಿದ್ರಾ? ಕೈ ತುಂಬಾ ಕೊಟ್ಟ ಮೇಲೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಮೈ ತುಂಬಾ ಬರಗಳು ಬೀಳತ್ತೆ. ಟೂ ಮಚ್. ವೇಟ್. ಅತ್ತೆ, ಅತ್ತೆ ಪ್ಲೀಸ್. ಏನಮ್ಮ? ಅತ್ತೆ ಬ್ಲೆಸ್ ಮೀ. ಚೆನ್ನಾಗಿಲ್ಲಮ್ಮ. ನೋಡಿ ಅತ್ತೆ, ನಿಮ್ ಸಣ್ಣ ರಕ್ಷಿತಾ ಜೊತೆ ಎಂಗೇಜ್ಮೆಂಟ್ಗೆ ರೆಡಿ ಆಗಿದ್ದಾರೆ. ನೀವು ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಇದೊಳ್ಳೆ ಚೆನ್ನಾಗಿದೆಯಲ್ಲಮ್ಮ. ನಮ್ಮ ಗಂಡುಗಲಿ ವಂಶದಲ್ಲಿ 5 ಜನ ಹೆಂಡತಿನ ಕಟ್ಕೋಬಹುದು. ಪಾಂಡುರಂಗ ಗಂಡುಗಲಿ. ಅವ್ರ ಹೆಸರಿಗೆ ಲಂಗ ತೊಡ್ಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು? ಅದು ಏನು ಅಂತ ಹೇಳಿ. ಅಲ್ಲಿ ಯಾಕೋ ನಿಂತಿದ್ಯಾ? ಬಂದು ಕೂತ್ಕೊಳ್ಳೋ. ಜೋಡಿ ಎಷ್ಟು ಚೆನ್ನಾಗಿದೆ. ಆದಷ್ಟು ಬೇಗ ನಮ್ಮ ವಂಶನ ಮುಂದುವರಿಸೋ ಒಬ್ಬ ಪುಟ್ಟ ಗಂಡುಗಲಿ ಬಂದ್ರೆ ನನಗೆ ಅಷ್ಟೇ ಸಾಕು. ನೋಡಮ್ಮ ರಕ್ಷಿತಾ, ನೀನು ಪಾಂಡುರಂಗನ ಮದುವೆ ಆದ್ರೆ 2 ಫ್ಯಾಮಿಲಿ ಹಾಳಾಗಿ ಹೋಗುತ್ತೆ ತಿಳ್ಕೊ. ಡ್ಯಾಡಿ, ಇವತ್ತು ಯಾರೋ ಗೋವಿಂದ ಅಂತ ನೋಡಿದಿರಲ್ಲ, ಅವ್ರಿಗಿನ್ನ ಈ ಪಾಂಡುರಂಗನೇ ಎಷ್ಟೋ ವಾಸಿ. ನಿಂಗೆ ತಲೆ ಕೆಟ್ಟಿದ್ದೇನಮ್ಮ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನ್ ಪ್ರೀತಿ ಮಾಡೋರ್ಗೆ ನೀನ್ ನನ್ನನ್ನು ಕೊಡ್ಲಿಲ್ಲ, ಅದಕ್ಕೆ ನನ್ನನ್ನು ಪ್ರೀತಿ ಮಾಡೋರ್ನ ನಾನು ಹುಡುಕೊಂಡಿದ್ದೀನಿ. ಅಂಕಲ್ ಪ್ಲೀಸ್, ಹೇಗಾದ್ರೂ ಮಾಡಿ ಈ ಎಂಗೇಜ್ಮೆಂಟ್ ನ ತಪ್ಪಿಸಿ. ಅವ್ರ ತಾವ್ ಇರ್ತಾ ಇದೆ, ಯಾರು ಗಲಾಟೆ ಮಾಡಬೇಡಿ, ಮಂತ್ರ ಹೇಳಕ್ ಅವಕಾಶ ಮಾಡ್ಕೊಡಿ. ನೋಡಮ್ಮ, ಈ ಪಾಂಡುರಂಗ ಒಪ್ಪನ್ ಬಿಟ್ಬಿಟ್ಟು ಬೇರೆ ಯಾರನ್ನ ಮದುವೆ ಆಗ್ತೀನಿ ಅಂತಂದ್ರು ನನಗೆ ಒಪ್ಪಿಗೆ ಇದೆ. ಮಾಮ 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 ಅಂದ್ರೆ ಹೀಗಿರ್ಬೇಕು, ನನಗಿಷ್ಟು ಸಾಕು. ರಾಜೇಶ್, ಬಾರೋ ರಾಜೇಶ, ನಿನಗೋಸ್ಕರ ಟವಲ್ ಹಾಕ್ಬಿಟ್ಟು ಈ ಸೀಟಿಗೆ ಹಿಡ್ಕೊಂಡಿದ್ದಪ್ಪ. ನನ್ನ ಎತ್ತರ ಮೇಲಕ್ಕೆ. ತುಂಬಾ ವರ್ಷದಿಂದ ರಕ್ಷಿತಾ ಇವನ್ನೇ ಲವ್ ಮಾಡ್ತಿದ್ದು. ಇವನಿಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಬೇಡ ಅಂತ ಹೇಳಿದ್ದೆ. ಇನ್ನೇನ್ ಮಾಡೋದು, ಹೋಗ್ಲಿ ಬಿಡಿ. ಶಾಸ್ತ್ರಿಗಳೇ, ಮತ್ತೆ ತಡ, ಆರ ಬದಲಾಯಿಸ್ಬಿಡಿ. ಶಾಸ್ತ್ರ ಮುಗೀತು, ಏನು ತೊಂದರೆ ಇಲ್ಲ. ಅಭಿ, ಯಾಕೆ ಹೀಗ್ ಮಾಡಿದ್ರಿ? ಅದು ನೋಡಿ ಸೋಮಣ್ಣನವರೇ, ನಿಮ್ಮ ಮಗಳು ಈ ರಾಜೇಶನ್ನ ತುಂಬಾ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ನೀವು ಈ ಗಂಡನ್ನ ಬೇಡ ಅಂತಂದ್ರಿ. ನಿಮ್ಮ ಮಗಳು ರೊಚ್ಚಿಗೆದ್ದು ಟಿಪ್ಪು ಡ್ರಾಪ್ ಇಂದ ಬಿದ್ದು ಸಾಯ್ತೀನಿ ಅಂತ ನಂದಿ ಬೆಟ್ಟಕ್ಕೆ ಹೊರಟಿದ್ಲು. ನಿಮ್ಮ ಮಗಳಿಗೆ ದಿನವಿಡೀ ಬುದ್ಧಿವಾದ ಹೇಳಿ ಮನಸ್ಸನ್ನ ಬದಲಾಯಿಸಿ ರಾತ್ರಿಗೆ ಮನೆ ಕರ್ಕೊಂಡು ಬಂದೆ. ನನ್ನ ಮಗಳು ಸಾಯಕ್ ಹೋಗುತ್ತಾ? ಅಲ್ಲ ಕಣ್ರೆ, ಇವರಿಬ್ರು ಪ್ರೀತಿ ಮಾಡ್ತಾ ಇರೋ ವಿಷಯ ನಿಮ್ಗೆ ಗೊತ್ತಿದ್ರು ಕೂಡ ಇವರಿಬ್ರು ಪ್ರೀತಿ ಮತ್ತೆ ಕಲ್ಲು ಹಾಕೋದಕ್ಕೆ ಅಂತ ಬಂದಿದ್ರಲ್ಲ, ಅಲ್ಲ ನಿಮ್ಗೆ ತಲೆ ಇದೆಯಾ? ತಪ್ಪು ಮಾಡ್ಬಿಟ್ಟೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಅಲ್ಲ, ಇವ್ರಿಗೆ ಏನು ಕೆಲಸ ಕಾರ್ಯ ಇಲ್ಲ ಅಂತ ತಾನೇ ನಿಮ್ಗೆ ಸಂಕಟ? ಇವ್ರು ನೋಡಿ, ನಮ್ಮ ಅಳಿ ಅಂದ್ರು, ಇವ್ರಿಗೂ ಏನು ಕೆಲಸ ಕಾರ್ಯ ಇಲ್ಲ, ಆದ್ರೆ ನಾವು ಮನೆಯಲ್ಲಿ ಇಟ್ಕೊಟ್ಟಿಲ್ವೇ? ಹಾಗೇನೆ ಮನೆ ಅಳಿಯನ್ ಮಾಡ್ಕೊಳ್ಳಿ. ಪಾಂಡುರಂಗ ಅವರೇ, ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಮಗಳನ್ನ ಕಾಪಾಡಿದ ಪುಣ್ಯಾತ್ಮ ನೀವು. ಅಯ್ಯೋ, ಇದು ಇಷ್ಟೆಲ್ಲ ಆಗ್ಲಿ ಅಂತಾನೆ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾಟಕ ಮಾಡಿದ್ದು. ನಿಮ್ಮ ಉಪಕಾರನ ನನ್ನ ಜನ್ಮ ಪೂರ್ತಿ ಮರೆಯಲ್ಲ. ಈ ನನ್ನ ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ. ರಾಜೇಶ್, ನೀನು ಮಾಸ್ಟರ್ ಡಿಗ್ರಿ ಹೋಲ್ಡ್ರು, ಇವತ್ತೆಲ್ಲ ನಾಳೆ ನಿಂಗೆ ಕೆಲಸ ಸಿಕ್ಕುತ್ತೆ, ಒಳ್ಳೇದಾಗುತ್ತೆ. ನೋಡಿ ಸೋಮಣ್ಣ ಅವರೇ, ನಿಮ್ಮ ಮಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಅವಳು ಒಡವೆ ವಸ್ತ್ರಕ್ಕೆ ಅಂತ ಹತ್ತತ್ರ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಆ ದುಡ್ಡು ವಾಪಸ್ ಕೊಡಿ, ಮತ್ತೆ ಬ್ಯಾಂಕಿಗೆ ಕಟ್ಬಿಡ್ತೀನಿ. ಪಾಂಡುರಂಗ, ನಿನ್ ತಂಗಿಗೆ ಈ ರೀತಿ ದುಡ್ಡು ಖರ್ಚು ಮಾಡಿದ್ರೆ ವಾಪಸ್ ಕೇಳ್ತಿದ್ಯಾ? ಎಲ್ಲಾದ್ರೂ ಉಂಟ ರಕ್ಷಿತಾ? ಎಷ್ಟೇ ಆಗ್ಲಿ ಅವಳು ನಮ್ಮ ತಂಗಿ ತಾನೇ. ನನ್ನನ್ನು ನಿನ್ ತಂಗಿ ಅನ್ಕೋ.